ತಾರೀಕು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವ ಕಾರ್ಯಕ್ರಮ ಶಿವಾನಂದ ಹೊನಗುಂಟಿ ಅವರಿಗೆ ಅಧ್ಯಕ್ಷೆ ಮಾಡಿದ್ದೇವೆ. ಇದ್ರದ್ದು ಜಯಂತ್ಯೋತ್ಸವ ಕಾರ್ಯಕ್ರಮದ್ದು ನಾವೆಲ್ಲ ಹಿರಿಯರು ಒಕ್ಕಟ್ಟಾಗಿ ಬೆಂಬಲ ಕೊಡ್ತೀವಿ ಅಂತ ಹೇಳಿವಿ. ಸುಮಾರು ನಿನ್ನೆ 300ರಿಂದ 400 ಜನ ಸೇರಿ ಗ್ರ್ಯಾಂಡ್ ಹೋಟೆಲ್ನಲ್ಲಿ ಸಮಾಜದ ಒಕ್ಕಟ್ಟು ಬಗ್ಗೆ, ಸಮಾಜದ ಸಂಘಟನೆಯ ಬಗ್ಗೆ, ಸಮಾಜಕ್ಕೆ ಸಿಗ್ತಕ್ಕಂಥ ನ್ಯಾಯಯುತವಾದಂಥ ಬೇಡಿಕೆಗಳ ಬಗ್ಗೆ ಚರ್ಚೆ ಮಾಡಿ ಒಂದು ಒಕ್ಕಟ್ಟಿನ ನಿರ್ಣಯವನ್ನು ತೆಗೆದುಕೊಂಡಿದ್ದೇವೆ. ಯಾವುದೇ ಕಾಲಕ್ಕೆ ಸಮಾಜ ಒಡಿಬಾರ್ದು, ಸಮಾಜ ಒಕ್ಕಟ್ಟಾಗಿ ಹೋಗ್ಬೇಕಂತೇಳಿ ನಿರ್ಣಯ ಆಗಿದೆ. ಆ ನಿರ್ಣಯಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೇವೆ. ಅತ್ಯಂತ ಬುದ್ಧಿಜೀವಿಗಳು, ವಿದ್ಯಾವಂತರು, ಸಮಾಜದ ಸುಧಾರಕರು ಎಲ್ಲರೂ ಬಂದು ಆ ಕಾರ್ಯಕ್ರಮದಲ್ಲಿ ನಿನ್ನೆಯ ಸಭೆಯಲ್ಲಿ ಭಾಗಿಯಾಗಿದ್ದರು. ಅಂಬಿಗರ ಚೌಡಯ್ಯನ ಮೂರ್ತಿ ಗುಲ್ಬರ್ಗದಲ್ಲಿ ಸ್ಥಾಪನೆ ಮಾಡ್ತಕ್ಕಂಥದ್ದು, ಭೂಮಿ ಪೂಜೆ ಮಾಡ್ತಕ್ಕಂಥದ್ದು, ಆಮೇಲೆ ರಾಜ್ಯದಲ್ಲಿ ವಿಧಾನಸೌಧದ ಮುಂದೆ ಅಂಬಿಗರ ಚೌಡಯ್ಯನವರ ನಿಜ ಶರಣ ಅಂಬಿಗರ ಚೌಡಯ್ಯನ ಮೂರ್ತಿ ಸ್ಥಾಪನೆ ಮಾಡಬೇಕೆಂಬುದು ಸಂಬಂಧಪಟ್ಟದ ಮಂತ್ರಿಗಳು ಕೂಡ ಆಶ್ವಾಸನೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿದ್ದೇನೆ. ಮುಖ್ಯಮಂತ್ರಿಗಳು ಕೂಡ ಅದು ತಕ್ಷಣ ನಾವು ಅಲ್ಲಿ ಮೂರ್ತಿ ಸ್ಥಾಪನೆ ಮಾಡಬೇಕಂತ ಮಾತು ಕೊಟ್ಟಿದ್ದಾರೆ. ಈ ಭಾಗದ ಅತ್ಯಂತ ಜನಪ್ರಿಯ ಈ ಉಸ್ತುವಾರಿ ಮಂತ್ರಿ ಅಂತ ಪ್ರಿಯಾಂಕ್ ಖರ್ಗೆಜಿಯವರು ಕೂಡ ಕೌನ್ಸಿಲ್ದಲ್ಲಿ ಮಾತು ಕೊಟ್ಟಿದ್ದಾರೆ. ಬೆಂಗಳೂರದಲ್ಲೂ ಸ್ಥಾಪನೆ ಮಾಡೋಣ, ಗುಲ್ಬರ್ಗದಲ್ಲಿಯೂ ಕೂಡ ಅಂಬಿಗರ ಚೌಡಯ್ಯನ ಮೂರ್ತಿ ಸ್ಥಾಪನೆ ಮಾಡೋಣ ಅವರು ಕೂಡ ಅತ್ಯಂತ ಭರವಸೆಯ ಮಾತುಗಳನ್ನ ಆಡಿದ್ದಾರೆ. ಈ ಭಾಗದಲ್ಲಿ ಪ್ರಭಾವಿ ನಾಯಕರು ಮತ್ತು ಉಸ್ತುವಾರಿ ಮಂತ್ರಿ ಇರೋದರಿಂದ ಇಡೀ ಸಮಾಜ ಅವರ ಮೇಲೆ ಕೂಡ ನಾವು ಅವರ ಇದರಲ್ಲಿ ನಾವು ಇರೋದ್ರಲ್ಲಿಂದ ಯಾವಾಗಲೂ ಈ ಸಮಾಜ ಕೂಡ ಅವ್ರ ಮನೆತನಕ್ಕಾಗಲಿ ಪಕ್ಷಕ್ಕಾಗಲಿ ಬೆಂಬಲವಾಗಿ ಇರೋದ್ರಿಂದ ಅವ್ರಿಗೂ ಕೂಡ ಅವತ್ತಿನ ದಿವಸ ಬರ್ತಾರೆ. 4 ಗಂಟೆಗೆ 21 ತಾರೀಕು ನಾವು ನಮ್ಮ ಭವನ ಕೂಡ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಪ್ರಿಯಾಂಕ್ ಖರ್ಗೆಯವರ ಅಮೃತ ಹಸ್ತದಿಂದ ಅವತ್ತಿನ ಭವನ ಉದ್ಘಾಟನೆ ಆಗ್ತದೆ. ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮಂತ್ರಿ ಆದಂಥ ಶಿವರಾಜ್ ತಂಗಡಿಗೆಯವರು, ಶರಣ ಪ್ರಕಾಶ್ ಪಾಟೀಲ್ರು, ಈ ಭಾಗದ ಎಲ್ಲ ಶಾಸಕರು ಕೂಡ ಅವತ್ತಿನ ದಿವಸ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಮತ್ತು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಕೂಡ 6 ಕೋಟಿ ರೂಪಾಯಿ ಶರಣ ಪ್ರಕಾಶ್ ಅವರ ಅಧ್ಯಕ್ಷದಿರುವಾಗ KK ಬಿದ್ದು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು AICC ಅಧ್ಯಕ್ಷರು ಕೂಡ್ಕೊಂಡು 6 ಕೋಟಿ ರೂಪಾಯಿ ನಮ್ಮ ಸಮುದಾಯ ಭವನ ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಾವು ಇನ್ವೈಟ್ ಮಾಡ್ತಾ ಇದ್ದೀವಿ. ರಾಷ್ಟ್ರದ ನಾಯಕರು ಬರೋದ್ರಲ್ಲಿಂದ ಅವ್ರಿಗೂ ಕೂಡ ವಿಶೇಷ ಸನ್ಮಾನವನ್ನು ಕೂಡ ಅವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾಡಬೇಕು ಅಂತೇಳಿ ನಿರ್ಣಯ ತಗೊಂಡಿದ್ದೀವಿ. ದೇವ್ರ ಇಚ್ಛೆ, ಯಾರ್ಯಾರು ಬರಬೇಕು ಅವ್ರು ಬರ್ತಾರೆ. ಅವತ್ತಿನ ದಿವಸ ಆ ಕಾರ್ಯಕ್ರಮ ಆಗ್ತದೆ. ಗುದ್ದಲಿ ಪೂಜೆ, ಅಂಬಿಗರ ಚೌಡಯ್ಯನ ಮೂರ್ತಿ ಸ್ಥಾಪನೆಗೆ ಆಗ್ತದೆ. ಮತ್ತು ನಮ್ಮ ಅಧ್ಯಕ್ಷರು ಮಾತು ಕೊಟ್ಟಿದ್ದಾರೆ, ಆನೆ, ಕುದುರೆ, ಒಂಟಿ, DJ, ಡೋಲು ಅವೆಲ್ಲ ಉಳ್ಕಿವೇನವ ಎಲ್ಲ ತಂದು DJ ಬ್ಯಾಡ ಅಂತ ಹೇಳೀನಿ. ಎಲ್ಲವೂ ಕೂಡ ನಗರೇಶ್ವರ ಬಾಲ ವಿಕಾಸ್ ಮಂದಿರದಿಂದ ಮುಂದೂ ಇಲ್ಲಿ ತನಕ ಏಸ್ ಮಂದಿ ಜಯಂತಿ ಮಾಡಿದ್ರೆ ಅವ್ರು ಯಾರು ನಮ್ಮಪ್ಪನೇ ಮಾಡಿರಬಾರ್ದು, ಹಿಂದೂ ಯಾರೂ ಮಾಡಿರಬಾರ್ದು ಅಂತ ಒಂದು ಕಾರ್ಯಕ್ರಮ ಮಾಡಿ ಸಮಾಜದ ಒಂದು 25,000 ಜನ ಸೇರ್ಪಡೆ ಆಗ್ತಕ್ಕಂಥದ್ದು. ಗುಲ್ಬರ್ಗದಲ್ಲಿ ಶಾಂತಿಯಿಂದ ಬೇರೆ ಜನರಿಗೂ ಕೂಡ ಇನ್ವೈಟ್ ಮಾಡ್ತೀವಿ. ಅವರೆಲ್ಲರ ಪ್ರೀತಿ ವಿಶ್ವಾಸದಿಂದ ನೀವೇನು ಬಂದು ಭಾಗಿಯಾಗ್ರಿ ಅಂತೇಳಿ. ಒಂದೇ ಸಮಾಜದಲ್ಲ, ಎಲ್ಲ ಜಾತಿಯರಿಗೂ ಕೂಡ ಕರೆದು ಅವ್ರ ಪ್ರೀತಿ ವಿಶ್ವಾಸ ಗಳಿಸಿ ನಮ್ಮ ಸಮಾಜಕ್ಕೆ ಬೆಂಬಲ ಕೊಡ್ರಿ, ಕಾರ್ಯಕ್ರಮದಲ್ಲಿ ಭಾಗಿಯಾಗ್ರಿ, ಯಶಸ್ವಿಗೊಳಿಸ್ರಿ ಅಂತೇಳಿ ಕೇಳಿಕೊಂಡು ಅವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗಿಡ್ತೀವಿ. ಜನವರಿ 21ರಂದು ಜಿಲ್ಲಾಡಳಿತ ಮತ್ತು ಜಿಲ್ಲಾ ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವದ ಒಂದು ಜಂಟಿಯಾಗಿ ನಮ್ಮ ಈ ಒಂದು ಜಯಂತ್ಯೋತ್ಸವ ಸಮಿತಿಯ ನೂತನ ಅಧ್ಯಕ್ಷರಾದಂಥ ಶಿವ ಹೊನಗುಂಟಿಯವರ ನೇತೃತ್ವದಲ್ಲಿ ಏನು ನಗರೇಶ್ವರ ಶಾಲೆಯಿಂದ ಇವತ್ತಿನ ದಿವಸ ಪ್ರೋಟೋಕಾಲ್ ಪ್ರಕಾರ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಿಂದ ನಮ್ಮ ನಿಜಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿಗೆ ಏನು ಹಾರ ಹಾಕುವುದರ ಮುಖಾಂತರ ಅದಕ್ಕೆ ಚಾಲನೆಯನ್ನು ಕೊಟ್ಟು ಆ ಒಂದು ಸಂದರ್ಭದಲ್ಲಿ ಜಿಲ್ಲೆಯಲ್ಲಿರುವಂಥ ಎಲ್ಲ ಜನಪ್ರತಿನಿಧಿಗಳು, ಸಮಾಜದ ಮುಖಂಡರು ಎಲ್ಲರೂ ಸೇರಿಕೊಂಡು ಅದರ ಜೊತೆಯಾಗಿ ಇವತ್ತಿನ ದಿವಸ ಅತ್ಯಂತ ಅದ್ಧೂರಿಯಾಗಿ ಕಲಾ ತಂಡಗಳು, ಸಾಂಸ್ಕೃತಿಕ ತಂಡಗಳು, ವಾದ್ಯ ಮೇಳಗಳು ಮತ್ತು ನಮ್ಮ ಶಿವರು ಹೇಳ್ದಂಗ ಒಂಟಿ, ಆಮೇಲೆ ಕುದುರೆಗಳು, ವಿಶಿಷ್ಟವಾದಂಥ ಒಂದು ಮೆರವಣಿಗೆ ಮುಖಾಂತರ ನಾವು ಆ ಮೆರವಣಿಗೆ ಮುಖಾಂತರ ಏನು ಸೂಪರ್ ಮಾರ್ಕೆಟ್ ಮಾರ್ಗವಾಗಿ
ಜಗತ್ ಸರ್ಕಲ್ಗೆ ಆಗಮಿಸಿ ಜಗತ್ ಸರ್ಕಲ್ದಲ್ಲಿರುವಂಥ ಏನು ಜಗಜ್ಯೋತಿ ಬಸವೇಶ್ವರರು ಮತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ನಾವು ಕಾರ್ಪೊರೇಷನ್ದಲ್ಲಿರುವಂಥ ನಮ್ಮ ಹಸಿರು ಕ್ರಾಂತಿ ಹರಿಕಾರ ಅಂತ ಬಾಬು ಜಗಜೀವನರಾವ್ ಅವರಿಗೆ ಒಂದು ಮಾಲಾರ್ಪಣೆ ಮಾಡುವ ಮುಖಾಂತರ ನಗರದ ಪಂಡಿತ್ ರಂಗಮಂದಿರದಲ್ಲಿ ಇವತ್ತು ದಿವಸ ಅದ್ಧೂರಿಯಾದಂಥ ಒಂದು ಕಾರ್ಯಕ್ರಮ 2 ಗಂಟೆಗೆ ಪ್ರಾರಂಭ ಮಾಡಬೇಕಂತ ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಳ್ಳಲಾಗಿದೆ. ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಬೆಳಗ್ಗೆ 9 ಗಂಟೆಗೆ ಸಮಾಜದ ಮತ್ತು ಎಲ್ಲರ ಒಂದು ತಾಲೂಕು ಆಡಳಿತ ವತಿಯಿಂದ ಬೆಳಗ್ಗೆ 9 ಗಂಟೆಗೆ ಆ ಒಂದು ಅಂಬಿಗರ ಚೌಡಯ್ಯನ ಜಯಂತಿಯನ್ನು ಆಯಾ ಜಿಲ್ಲೆಗಳಲ್ಲಿ ಆಯಾ ತಾಲೂಕುಗಳಲ್ಲಿ ಮುಗಿಸಿ 2 ಗಂಟೆಗೆ ನಡೆಯುತ್ತಿರುವಂಥ ಈ ಒಂದು ನಮ್ಮ ಪಂಡಿತ್ ರಂಗಮಂದಿರ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆನ್ನುವಂಥ ಒಂದು ವಿನಂತಿಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಆ ಒಂದು ಕಾರ್ಯಕ್ರಮಕ್ಕೆ ಕೇವಲ ಒಂದು ಸಮಾಜ ಅಲ್ಲ, ಇವತ್ತು 12ನೇ ಶತಮಾನದಲ್ಲಿ ಏನು ಸಮಾಜದಲ್ಲಿರುವಂಥ ಮೂಢನಂಬಿಕೆಗಳಾಗಿರ್ಬೋದು, ಅಂಧಶ್ರದ್ಧೆಗಳಾಗಿರ್ಬೋದು, ಸಮಾಜ ಅಂಕು ಡೊಂಕುಗಳನ್ನು ಇವತ್ತು ಹಸಿ ಗೋಡ್ಯಾಗ ಹಳ್ಳ ಹೊಡೆದಂಗೆ ಇವತ್ತು ಸಮಾಜ ನಿರ್ಮಾಣ ಮಾಡಲಿಕ್ಕೆ ಯಾವ ರೀತಿಯಾದಂಥ ಒಂದು ಅಸ್ತ್ರಗಳು ಬೇಕು, ಆ ಅಸ್ತ್ರಗಳು ಆ ವಚನಗಳ ಮುಖಾಂತರ ಇವತ್ತಿನ ದಿವಸ ಸಮಾಜ ತಿದ್ದುವಂಥ ಕೆಲಸ ನಮ್ಮ ಅಂಬಿಗರ ಚೌಡಯ್ಯನವರು ಮಾಡಿದ್ದಾರೆ. ಆದ್ದರಿಂದ ಆ ಒಂದು ಶರಣರ ಒಂದು ಜಯಂತಿಗೆ ನಮ್ಮ ಎಲ್ಲ ವಿವಿಧ ಸಮಾಜದ ಬಂಧುಗಳಾಗಿರ್ಬೋದು, ಶರಣ ಹಿತೈಷಿಗಳಾಗಿರ್ಬೋದು ಮತ್ತು ಎಲ್ಲ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ಧನ್ಯವಾದಗಳು. 905ನೇಯ ನಿಜಶರಣ ಅಂಬಿಗರ ಜಯಂತ್ಯೋತ್ಸವದ ನನ್ನನ್ನು ಎಲ್ಲ ಹಿರಿಯರು ಹಾಗೂ ಎಲ್ಲ ಯುವಕರು ಮತ್ತು ನಮ್ಮ MLCಗಳಾದಂಥ ತಿಪ್ಪಣ್ಣಪ್ಪ ಕಮ್ಮಕ್ನವರ ಎಲ್ಲರ ಒಂದು ಆಶೀರ್ವಾದದಿಂದ ಇವತ್ತು ನನಗೆ ಜಿಲ್ಲಾ ಜಯಂತ್ಯೋತ್ಸವದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಮೊಟ್ಟ ಮೊದಲು ಅವರಿಗೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ, ಈ ನಾಳೆ ನಡೆಯಲಿರುವ 21ನೇ ತಾರೀಕು ಮುಂಜಾನೆ 10 ಗಂಟೆಗೆ ನಗರೇಶ್ವರ ಸ್ಕೂಲ್ನಿಂದ ರಂಗಮಂದಿರವರೆಗೆ ಭವ್ಯ ಮೆರವಣಿಗೆಯನ್ನು ಒಂದು ರೂಪರೇಷೆ ಹಾಕೊಂಡಿದ್ದೇವೆ. ಅದರಲ್ಲಿ ಆ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಮೂರ್ತಿ ಮೆರವಣಿಗೆ ಮತ್ತು ಈ ಏನು ನಮ್ಮ ಮಠಾಧೀಶರ ಒಂದು ಮೆರವಣಿಗೆ, ಅದರ ನಂತರ ತಲೆಯ ಮೇಲೆ ಒಂದು ಕಳಸ ಹಿಡ್ಕೊಂಡು ನಮ್ಮ ಹೆಣ್ಮಕ್ಕಳನ್ನು ಮುತ್ತೈದರನ್ನು ಒಂದು 200ರಿಂದ 300 ಮುತ್ತೈದರನ್ನು ಕುಂಭಮೇಳ ಥರ ಒಂದು ಮುತ್ತೈದರನ್ನ ಕರೆದುಕೊಂಡು, ಮತ್ತು ಅದೇ ರೀತಿ ಕುದುರೆಗಳು, ಒಂಟಿ, ಮತ್ತು ಒಂದು ನಾಸಿಕ್ ಡೋಲು, ಇನ್ನು ಪುರಂತರು, ಈ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ದಯಮಾಡಿ ಎಲ್ಲ ತಾಲೂಕಿನ ಅಧ್ಯಕ್ಷರುಗಳಲ್ಲಿ ನನ್ನ ಮಾಧ್ಯಮದ ಮುಖಾಂತರ ಕೋರಿಕೆ ಏನಪ್ಪಾ ಅಂದ್ರೆ, ತಮ್ಮ ಎಲ್ಲ ತಾಲೂಕಿನ 10 ಗಂಟೆಗೆ ತಾವೆಲ್ಲ ತಮ್ಮ ತಾಲೂಕುಗಳನ್ನು ಮುಗಿಸಿಕೊಂಡು ಈ ಒಂದು ಜಿಲ್ಲಾ ಆಡಳಿತ ಏನು ಕಾರ್ಯಕ್ರಮ ಮಾಡ್ತಾ ಇದೆ, ಆ ಜಿಲ್ಲಾ ಆಡಳಿತ ತಾವೆಲ್ಲರೂ ಬಂದು ತಮ್ಮ ತಾಲೂಕುಗಳ ಹಳ್ಳಿಗಳಿಂದ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮ ಎಲ್ಲರಲ್ಲಿ ನನ್ನ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ಳುತ್ತೇನೆ. ರಂಗಮಂದಿರದಲ್ಲಿ 2 ಗಂಟೆಗೆ ರಂಗಮಂದಿರ ಸ್ಟಾರ್ಟ್ ಆಗುತ್ತೆ. ಪ್ರತಿಭಾ ಪುರಸ್ಕಾರ ಇರುತ್ತದೆ, ಮತ್ತೆ ಯಾರು ಎಲ್ಲ ಸಂಘಟನೆಗಳ ವಿವಿಧ ಸಂಘಟನೆಗಳ ಮುಖಂಡರ ಒಂದು ಸನ್ಮಾನ ಕಾರ್ಯಕ್ರಮ, ಮತ್ತೆ ಜಿಲ್ಲಾಡಳಿತ ಕಾರ್ಯಕ್ರಮ ಅವ್ರು ಏನು ರೂಪರೇಷೆ ಹಾಕಿದ್ರೆ ಅದಕ್ಕೆ ನಾವು ವಿದ್ಯಾರ್ಥಿಗಳು 10ನೇ ತರಗತಿ ಆಗಿರ್ಬೋದು 12ನೇ ತರಗತಿ ಏನಾದ್ರು ಸನ್ಮಾನ ಇಟ್ಕೊಂಡಿದ್ದಾರೆ, ಅದರದ್ದು ಟೈಮ್ ನಾವು ಮತ್ತೆ ನೆಕ್ಸ್ಟ್ ಟೈಮ್ ತೋಲಕತ್ತೀವಿ. ಅದಕ್ಕೆ ಅದೊಂದು ಬಹಿರಂಗ ಸಭೆ ಮಾಡಿ ಅದು ಒಂದು ಕಾರ್ಯಕ್ರಮ ನಾವು ಆಮೇಲೆ ಮಾಡ್ಲಕತ್ತೀವಿ. ಅದಕ್ಕೊಂದು ಡೇಟ್ ಫಿಕ್ಸ್ ಮಾಡಿ ಅದೊಂದು ಮಾಡ್ಲಕತ್ತೀವಿ. ಉಪನ್ಯಾಸ ಶಿವಾನಂದ್ ಹನಗುಂಟಿ, ಜಿಲ್ಲಾ ಜಯಂತ್ಯೋತ್ಸವ.